ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಜಯ ಜಯ ಜಯಾಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಘನ ಹಯವದನ ಹರಿಹಂಸ ಲೋಕತ್ರಯ ವಿಲಕ್ಷಣ ನಿಖಿಲ ಜಗದಾಶ್ರಯ ನಿರಾಮಯ ದಯದಿ ಸಂತೈಸೆಂದು ಪ್ರಾರ್ಥಿಪುದು. ಈ ಪದ್ಯದ ಚಿಂತನೆಯನ್ನು ಹಿಂದಿನ 2 ದಿನಗಳಲ್ಲಿ ನಾವು ಮಾಡಿದ್ದೇವೆ. ದತ್ತಾತ್ರೇಯ, ಕಪಿಲ, ಮಹಿದಾಸ, ಭಗವಂತ ಈ ರೂಪದಿಂದ ಅವತರಿಸಿ ಲೋಕಕ್ಕೆ ಕೊಟ್ಟ ಸಂದೇಶ, ತನ್ನ ತಂದೆ ತಾಯಿಗಳನ್ನು ಪ್ರೀತಿಪಡಿಸಿದ ರೀತಿ ಎಂಥದ್ದು ಅನ್ನೋದನ್ನು ನಾವು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ. ಆದ್ದರಿಂದ ಆ ರೂಪಗಳನ್ನು ನಾವು ನಮ್ಮ ತಂದೆ ತಾಯಿಗಳನ್ನು ಉದ್ದೇಶಿಸಿ ಮಾಡುವ ಶ್ರಾದ್ದದ ಕ್ರಿಯಾ ಮಂತ್ರ ಮಧ್ಯದಲ್ಲಿ ಇಂತಹ ರೂಪಗಳನ್ನು ಆ ನಾಮೋಚ್ಚಾರ ಮಾಡುತ್ತಾ ನಮ್ಮ ತಂದೆ ತಾಯಿಗಳನ್ನು ಉದ್ಧಾರ ಮಾಡು, ಪ್ರೀತಿ ತೋರಿಸು ಅನ್ನುವಂತೆ ಸ್ಮರಣೆ ಮಾಡಬೇಕು ಅನ್ನುವ ಚಿಂತನೆಯನ್ನು ಮಾಡಿದ್ದಾಗಿದೆ. ಮತ್ತೆ ಹೇಳ್ತಾರೆ, ಭಕ್ತಪ್ರಿಯ, ನೀನೆಂಥವನು? ಭಕ್ತಪ್ರಿಯ, ಭಕ್ತರಲ್ಲಿ ಅಪಾರವಾಗಿರತಕ್ಕಂತಹ ಪ್ರೀತಿಯನ್ನು ತೋರಿಸತಕ್ಕಂಥವ. ಅವನ ಭಕ್ತ ವಾತ್ಸಲ್ಯ ಎಂಥದ್ದು ಅನ್ನುವುದನ್ನು ಕರುಣಾಸಂಧಿಯಲ್ಲಿ ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ. ಅಪಾರವಾದ ಕಾರುಣ್ಯ ಭಕ್ತರಲ್ಲಿ ಅಂತಹ ಕರುಣಾಸಂಧಿಯಲ್ಲಿ ಹೇಳಿದ ವಿಚಾರಗಳನ್ನು, ಅವನ ಕಾರುಣ್ಯ ಚಿಂತನೆಯನ್ನು ಸಾಧ್ಯ ಮಾಡುವಾಗ ಮಧ್ಯದಲ್ಲಿ ಪುಂಡಲೀಕನನ್ನು ಉದ್ಧಾರ ಮಾಡಿದ್ದು, ಭೀಷ್ಮಾಚಾರ್ಯರಿಗೆ ಕರುಣೆ ತೋರಿದ್ದು, ಶಿಶುಪಾಲನನ್ನು ಉದ್ಧಾರ ಮಾಡಿದ್ದು, ಹೀಗೆ ಅನೇಕ ಭಗವಂತ ಭಕ್ತರನ್ನು ಉದ್ಧಾರ ಮಾಡಿದ ಕಥೆಗಳನ್ನು ಕರುಣಾಸಂಧಿಯಲ್ಲಿ ವಿಸ್ತಾರವಾಗಿ ನಾವು ಚಿಂತನೆ ಮಾಡಿದ್ದೇವೆ. ಆ ರೀತಿಯಾಗಿ ಅವನ ಕಾರುಣ್ಯ, ಕರುಣಾಮೂರ್ತಿ ನೀನು, ಭಕ್ತಿಯಿಂದ ನಿನ್ನನ್ನು ಆರಾಧನೆ ಮಾಡಿದಾಗ ಕರುಣೆ ತೋರಿಸಿ ಮೋಕ್ಷಾದಿ ಫಲವನ್ನು ಕೊಡತಕ್ಕಂತಹ ಭಕ್ತವತ್ಸಲನಾಗಿದ್ದಿ ಅಂತ ಅವನನ್ನು ಸ್ಮರಣೆ ಮಾಡಬೇಕಂತೆ. ಪುರಾತನ ಪುರುಷ ಭಗವಂತ, ನಾವೆಲ್ಲ ಪುರುಷರು, ಅವನು ಪುರುಷನಾಮಕನಾಗಿ ನಮ್ಮಲ್ಲಿ ಇದ್ದಾನೆ ಅನ್ನುವ ಕಾರಣಕ್ಕೆ ನಾವು ಪುರುಷರಷ್ಟೇ, ಇಲ್ಲಾಂದರೆ ಸ್ವತಂತ್ರವಾಗಿ ನಾವು ಪುರುಷರಲ್ಲ. ಭಗವಂತ ಸಮಸ್ತರಲ್ಲಿ ಪುರುಷನಾಮಕನಾಗಿದ್ದಾನೆ. ಮಾತ್ರ ಅಲ್ಲ, ಅವನು ಪುರಾತನ ಪುರುಷ. ಪುರುಷ ಅಂದರೆ ಪುರು ಷಡ್ಗುಣ, ಪೂರ್ಣವಾದ ಷಡ್ಗುಣಗಳಿಂದ ಇದ್ದವ, ಪೂರ್ಣವಾದ ಐಶ್ವರ್ಯ, ಐಶ್ವರ್ಯಸ್ಯ ಸಮಗ್ರಸ್ಯ, ವೀರ್ಯಸ್ಯ ಯಶಸ್ಶ್ರಿಯ, ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತಾರೆ. ಇಂತಹ 6 ಗುಣಗಳು, ಐಶ್ವರ್ಯ ಒಡೆತನ, ಸಮಗ್ರಸ್ಯ ವೀರ್ಯ ಅಪಾರವಾಗಿರತಕ್ಕಂತಹ ಇನ್ನೊಬ್ಬರನ್ನು ಮಣಿಸುವ ವೀರ್ಯ ಸಾಮರ್ಥ್ಯ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಅಪಾರವಾದ ಕೀರ್ತಿ, ಯಶಸ್ಸಃ ಶ್ರಿಯ ಪೂರ್ಣವಾದ ಸಂಪತ್ತು, ಜ್ಞಾನ ಪೂರ್ಣವಾದದ್ದು, ವಿಜ್ಞಾನ ಪೂರ್ಣವಾದದ್ದು. ಈ 6 ಗುಣಗಳು ಪರಿಪೂರ್ಣವಾಗಿ ಯಾವಾತನಲ್ಲಿ ಇವೆಯೋ ಅವನು ಭಗವಂತ. ಭಗ ಅಂದರೆ ಈ 6 ಗುಣಗಳನ್ನು ಕರೀತಾರೆ. ಭಗವ ಅಂದರೆ ನಿಜವಾದ ಸಂಪತ್ತು, ಇದೇ ಸಂಪತ್ತು. ಈ 6 ಗುಣಗಳು ಪರಿಪೂರ್ಣವಾಗಿ ಯಾವಾತನಲ್ಲಿ ಇವೆಯೋ ಅವನು ಭಗವಂತ. ಭಗವುಳ್ಳವನು ಭಗವಂತ, ಇದೇ ಭಗ. 6 ಪೂರ್ಣ ಗುಣಗಳು. ಇಂತಹ ಪೂರ್ಣ ಷಡ್ಗುಣಗಳು ಪೂರ್ಣವಾಗಿ ಯಾವಾತನಲ್ಲಿ ಇವೆಯೋ ಅವನು ಪುರುಷ. ಪುರು ಷಡ್ಗುಣ, ಪೂರ್ಣವಾದ ಷಡ್ಗುಣಗಳು ಯಾವಾತನಲ್ಲಿ ಇವೆಯೋ ಅವನೇ ಭಗವಾನ್, ಅವನೇ ಪುರುಷ ಶಬ್ದವಾಚ್ಯನಾಗಿರತಕ್ಕಂಥವ. ಹೀಗೆ ಷಡ್ಗುಣೈಶ್ವರ್ಯ ಸಂಪನ್ನನಾಗಿ ಯಾವಾಗಿದ್ದೀನು? ಪುರಾತನ ಪುರುಷ. ಇವತ್ತು ಮಾತ್ರ ಅಲ್ಲ, ಸೃಷ್ಟಿಯ ಪೂರ್ವದಲ್ಲಿಯೂ ನೀನು ಪುರುಷ. ಸೃಷ್ಟಿಯ ಪೂರ್ವದಲ್ಲಿ ಕೂಡ ಒಬ್ಬನೇ ಇರುವಾಗ ಷಡ್ಗುಣೈಶ್ವರ್ಯ ಸಂಪನ್ನನಾಗಿಯೇ ಇದ್ದೀವಿ. ನಂತರದಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಿ, ಬ್ರಹ್ಮಾಂಡಗೋಲ. ಈ ಪುರದಲ್ಲಿ ನೀನು ವಾಸ ಮಾಡಿದಿ, ಅದರಲ್ಲೂ ಪುರುಷನಾದಿ. ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಬ್ರಹ್ಮಾಂಡದಲ್ಲಿ ಈ ಪಿಂಡಾಂಡವನ್ನು ಸೃಷ್ಟಿ ಮಾಡಿದಿ, ಈ ಪಿಂಡಾಂಡದಲ್ಲಿ ಪ್ರವೇಶ ಮಾಡಿದಿ, ಮತ್ತೆ ಪುರುಷನಾದಿ. ಹಿಂದೆ ವ್ಯಾಪ್ತಿ ಸಂಧಿಯಲ್ಲಿ ಇದನ್ನು ನಾವು ನೋಡಿದ್ವಿ. ಪುರುಷ ರೂಪತ್ರಯ ಪುರಾತನ ಪುರುಷ ಅಂತ ಅಲ್ಲಿ ಹೇಳಿದ್ದನ್ನು ಸ್ಮರಣೆ ಮಾಡಿಕೊಡ್ರಿ. ಭಗವಂತ ಯಾಕೆ ಪುರಾತನ ಪುರುಷ ಅನ್ನೋದು ಗೊತ್ತಾಗ್ತದೆ.
ಹೀಗೆ ಭಗವಂತ ಪುರುಷನಾಮಕನಾಗಿ ಪುರಾತನ ಕಾಲದಿಂದ ತಾನು ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಳಯ ಕಾಲದಲ್ಲಿಯೂ ಕೂಡ ಪುರುಷನಾಮಕನಾಗಿದ್ದು ಬ್ರಹ್ಮಾಂಡ ಸೃಷ್ಟಿ ಮಾಡಿ ಬ್ರಹ್ಮಾಂಡಪುರದೊಳಗೆ ವಾಸ ಮಾಡಿ ಪುರುಷನನ್ನಿಸಿಕೊಂಡು ಈ ಪಿಂಡಾಂಡ ಸೃಷ್ಟಿ ಮಾಡಿ ಪಿಂಡಾಂಡದಲ್ಲಿ ಪುರುಷನಾಮಕನಾಗಿದ್ದು ನಮಗೆ ಪುರುಷತ್ವ ಕೊಟ್ಟಿರತಕ್ಕಂತಹ ಪುರಾತನ ಪುರುಷ ನೀನು. ಇವತ್ತು ನಾವೇನಾದರೂ ಮಾಡುತ್ತಾ ಇದ್ದೇವೆಂದರೆ ಪುರಾತನ ಪುರುಷ ನೀನು ಈ ಪಿಂಡಾಂಡದಲ್ಲಿದ್ದು ನಡೆಸುವ ಕಾರ್ಯ ಇದು. ನೀನು ನಡೆಸಿದೆಯಂತೆ ಈ ವ್ಯಾಪಾರ ನಡೆಯುತ್ತಾ ಇದೆ. ಇದು ನಿನ್ನ ಕಾರುಣ್ಯ ಅನ್ನುವಂತೆ ಭಗವಂತನ ಕಾರುಣ್ಯವನ್ನು ಸ್ಮರಣೆ ಮಾಡಬೇಕಂತೆ. ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಘನ. ಆನಂದ ಜ್ಞಾನ ಮಡುಗಟ್ಟಿ ನಿಂತವೆ ನಿನ್ನಲ್ಲಿ. ಅಪಾರವಾದ ಜ್ಞಾನ, ಅಪಾರವಾದ ಆನಂದ ಅವು ನಿನ್ನಲ್ಲಿ ಮಡುಗಟ್ಟಿ ನಿಂತಿವೆ. ಇಂತಹ ಸ್ವರೂಪ ನೀನು, ಜ್ಞಾನಾನಂದ ಸ್ವರೂಪ, ಸಚ್ಚಿದಾನಂದ ನೀನು ಅನ್ನುವಂತೆ ಅವನನ್ನು ಸ್ಮರಣೆ ಮಾಡಬೇಕಂತೆ. ಭಗವಂತನನ್ನು ಮೊನ್ನೆ ಹೇಳಿದಂತೆ ನಾವು ಹೇಗೆ ಉಪಾಸನೆ ಮಾಡ್ತೇವೋ ಹಾಗೆ ನಮ್ಮಲ್ಲಿ ಆ ಗುಣವನ್ನು ಪ್ರಕಟ ಮಾಡ್ತಾನೆ ಭಗವಂತ. ಪೂರ್ಣಜ್ಞಾನ ಪೂರ್ಣಾನಂದ ಅಂತ ಅವನನ್ನು ಸ್ಮರಣೆ ಮಾಡಿದರೆ ನಮಗೆ ಯೋಗ್ಯತೆಗೆ ಎಷ್ಟು ಪೂರ್ಣವೋ ಅಷ್ಟು ಪೂರ್ಣವಾದ ಜ್ಞಾನ, ನಮ್ಮ ಯೋಗ್ಯತೆಗೆ ಪೂರ್ಣವಾದ ಆನಂದ ಎಷ್ಟು ಅಷ್ಟು ಪೂರ್ಣಾನಂದವನ್ನು ನಾವು ಪಡೀತೇವೆ. ಅದರಿಂದ ಭಗವಂತನನ್ನು ಪೂರ್ಣಾನಂದ, ಪೂರ್ಣಜ್ಞಾನ, ಜ್ಞಾನಘನ ಹೀಗೆ ಅವನನ್ನು ಸ್ಮರಣೆ ಮಾಡಬೇಕಂತೆ. ಮೇಲಿಂದ ಮೇಲೆ ಕ್ರಿಯೆಯ ಮಧ್ಯದಲ್ಲಿ ಸ್ಮರಣೆ ಮಾಡುತ್ತಾ ಇರಬೇಕು. ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಘನ. ಮತ್ತು ಹಯವದನ. ಹಯವದನ ಅಂದರೆ ಹಯಗ್ರೀವ ದೇವರು. ಸೃಷ್ಟಿಯ ಪ್ರಾರಂಭದಲ್ಲಿಯೇ ನಿನ್ನ ಮಗನಾಗಿರತಕ್ಕಂತಹ ನಿನ್ನ ನಾಭಿಕಮಲದಿಂದ ಪ್ರಾದುರ್ಭೂತರಾದ ಬ್ರಹ್ಮದೇವರಿಗೆ, ಹಿರಿಯ ಮಗನಿಗೆ ಸಕಲ ವೇದಗಳನ್ನು ಉಪದೇಶ ಮಾಡಿದ್ದೀವಿ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂತ ಭಾಗವತ. ವಿಸ್ತಾರಗೊಳಿಸಿದಿ. ವೇದಗಳನ್ನೆಲ್ಲ ಪ್ರಳಯ ಕಾಲದಲ್ಲಿ ನಿನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡಿದ್ದಿ. ಸೃಷ್ಟಿಯ ಕಾಲದಲ್ಲಿ ಆ ಎಲ್ಲ ವೇದಗಳನ್ನು ಪ್ರೀತಿಯಿಂದ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ರೂಪ ಹಯಗ್ರೀವ ರೂಪ. ಸಕಲ ವೇದಗಳನ್ನು ಆವಿಷ್ಕಾರ ಮಾಡಿದ ರೂಪ. ವೇದಗಳನ್ನೇ ಆವಿಷ್ಕಾರ ಮಾಡಿದ್ದಲ್ಲ ಅಂದರೆ ವೇದೋಕ್ತವಾದ ಶ್ರಾದ್ದಾದಿ ಕರ್ಮಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇತ್ತಾ? ಸಾಧ್ಯವೇ ಇದ್ದಿಲ್ಲ. ವೇದೋಕ್ತ ಕ್ರಿಯೆಗಳನ್ನು ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ. ವೇದಾರ್ಥಗಳನ್ನು ತಿಳಿಯಲಿಕ್ಕೆ ಆಗ್ತಾ ಇಲ್ಲ. ವೇದಾರ್ಥ ತಿಳಿದಿಲ್ಲ ಅಂದರೆ ಭಗವಂತನನ್ನು ತಿಳಿಯಲಿಕ್ಕಾಗಲ್ಲ. ಕಾರಣ ನಿನ್ನ ತಿಳುವಳಿಕೆಯನ್ನು ನೀನೇ ಕೊಟ್ಟಿದ್ದೀರಿ. ನಿನ್ನನ್ನು ತಿಳಿಸುವ ವೇದಗಳನ್ನು ನೀನೇ ಆವಿಷ್ಕಾರ ಮಾಡಿ ಜಗತ್ತಿಗೆ ಕೊಟ್ಟಿರತಕ್ಕಂತಹ ಪರಮ ಕರುಣಾಳು ನೀನು. ನಿನ್ನನ್ನು ತಿಳಿಸುವ ವಾಂಗ್ಮಯ ವಿಸ್ತಾರವಾದ ಅನಂತ ವೈವೇದ. ಆ ವೇದಗಳ ರಾಶಿಯನ್ನು ಜಗತ್ತಿಗೆ ಕೊಟ್ಟಿರತಕ್ಕಂತಹ ಪರಮ ಕರುಣಾಳು ನೀನು ಅಂತ ಹಯಗ್ರೀವ ದೇವರನ್ನು ಸ್ಮರಣೆ ಮಾಡಬೇಕು. ಹರಿ 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 ಅಂತಿರಬೇಕಂತೆ. ಮಾಡುವ ಕ್ರಿಯೆಗಳ ಮಧ್ಯದಲ್ಲಿ ಹರಿ ಹರಿ ಶ್ರೀಹರಿ ಅಂತ ಅವನನ್ನು ಸ್ಮರಣೆ ಮಾಡ್ತಾ ಇರಬೇಕಂತೆ. ಹರಿ ಅಂದರೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವವ. ಹರತಿ ಇತಿ ಹರಿಹಿ ಅಂತಲೇ ಎಲ್ಲ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವವನವನು. ಅವನಲ್ಲದೆ ಬೇರೆ ಯಾರಿಗೂ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಾಗಲ್ಲ. ಯಾಕೆ? ಅವರವರ ಸಮಸ್ಯೆಗಳು ಅವರವರಿಗೆ ಉಂಟು. ಅವರ ಸಮಸ್ಯೆನೇ ಅವರಿಗೆ ಬಗೆಹರಿಸಿಕೊಳ್ಳಿಕ್ಕಾಗಲ್ಲ. ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ? ಆಗಲ್ಲ. ಯಾರಿಗೆ ಯಾವ ಸಮಸ್ಯೆಯೂ ಇಲ್ಲವೋ ಅವನು ಮಾತ್ರ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬಲ್ಲ. ಅಂತಹ ಯಾವ ಸಮಸ್ಯೆಯೂ ಇಲ್ಲದೆ ಇರತಕ್ಕಂತಹ ದೋಷದೂರನಾದ ಜ್ಞಾನಘನ ಪೂರ್ಣಾನಂದನಾದವನು ಶ್ರೀಹರಿ ಮಾತ್ರ. ಕಾರಣ ಅವನು ಮಾತ್ರ ನಮ್ಮ ಎಲ್ಲ ತಾಪತ್ರಯಗಳನ್ನು ಬಗೆಹರಿಸಬಲ್ಲ. ಇಂತಹ ನಮ್ಮ ಎಲ್ಲ ದುಃಖಗಳನ್ನು ದೋಷಗಳನ್ನು ಬಗೆಹರಿಸುವ ಹರಿ ನೀನು. ಅದರಿಂದಲೇ ನಿನ್ನನ್ನು ಶಾಸ್ತ್ರ ಹರಿ ಅಂತ ಕರೆಯುತ್ತಾ ಇದೆ. ಶ್ರೀಹರೇ, ಇಂತಹ ನನ್ನ ದೋಷಗಳನ್ನೆಲ್ಲ ಕಳೆದು ಎಷ್ಟು ನಾನು ಪವಿತ್ರವಾಗಿ ಶುದ್ಧವಾಗಿ ಶುಚಿಯಾಗಿ ಶ್ರಾದ್ದಾದಿಗಳನ್ನು ಮಾಡುತ್ತಾ ಇದ್ದೇನೆ, ಆದರೂ ಕೂಡ ನಿನ್ನ ಸ್ಮರಣೆ ಆಗುವಾಗ ಏನು ಶುಚಿ ಆಗ್ತದೋ ಅಷ್ಟು ಶುಚಿಗಳು ಯಾವುದರಿಂದಲೂ ಇಲ್ಲ. ಕಾರಣ ನಿನ್ನ ಸ್ಮರಣೆ ಕೊಟ್ಟು ನನ್ನನ್ನು ಶುಚಿರ್ಭೂತನನ್ನಾಗಿ ಮಾಡಿದ ಕಾರ್ಯ ಸಾರ್ಥಕ ಆಗುವಂತೆ ಅನುಗ್ರಹಿಸತಕ್ಕಂಥವನಾಗು. ನಿನ್ನ ಸ್ಮರಣೆಯಲ್ಲಿ ಅಜ್ಞಾನ ಬಂದುಬಿಟ್ರೆ ನಿನ್ನ ಸ್ಮರಣೆಯೇ ಆಗಲ್ಲ. ಕಾರಣ ಅಜ್ಞಾನ ಎಲ್ಲ ಮುಖ್ಯ ಪಾಪಗಳಿಗೆ ಕಾರಣವಾಗಿರತಕ್ಕಂಥದ್ದು. ಮುಖ್ಯ ಮೈಲಿಗೆ ಅಜ್ಞಾನ. ಕಾರಣ ಈ ಶ್ರಾದ್ದಾದಿಗಳಲ್ಲಿ ನಿನ್ನ ಅಜ್ಞಾನ ಬಾರದಂತೆ ಅಜ್ಞಾನವನ್ನು ಕಳೆದು ನಿನ್ನ ವಿಷಯಕವಾದ ಜ್ಞಾನ ಕೊಟ್ಟು ಜ್ಞಾನಪೂರ್ವಕವಾಗಿ ನಿನ್ನನ್ನು ಸ್ಮರಿಸುವಂತೆ ಅನುಗ್ರಹಿಸತಕ್ಕಂಥವನಾಗು ಅನ್ನುವ ಪ್ರಾರ್ಥನೆ ಇರಬೇಕಂತೆ. ಹರಿಶಬ್ದದಿಂದ ಅದನ್ನು ಸೂಚನೆ ಮಾಡುತ್ತಾರೆ ದಾಸರಾಯರು. ಹರಿ ಹಂಸ 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 ಅಂತ ಭಗವಂತನನ್ನು ಸ್ಮರಣೆ ಮಾಡಬೇಕಂತೆ. ಹಂಸ ಅಂದರೆ
ಹಂತಿ ಸಂಸಾರಂ ಅಂತೆ. ಸಂಸಾರಂ ಹಂತಿ ಇತಿ ಹಂಸಃ. ನಮ್ಮ ಸಂಸಾರದ ಈ ತಾಪಗಳನ್ನು ಬಗೆಹರಿಸುವವನು ಅವನು ಕೂಡ ರೂಪವು ಕೂಡ ಹಂಸನಾಮಕನಾಗಿ ಸನಕ ಸನಂದನಾದಿಗಳಿಗೆ ಶ್ರೇಷ್ಠವಾಗಿರತಕ್ಕಂತಹ ಭಗವತ್ ತತ್ವವನ್ನು ಉಪದೇಶ ಮಾಡಿದ ರೂಪ ಅದು. ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡಿದ ರೂಪ ಹಂಸನಾಕ. ಯಾಕೆ ಅವನು ಹಂಸ ಅಂದರೆ ಶುದ್ಧ ಸ್ವಭಾವ, ಶುದ್ಧವಾದ ಜ್ಞಾನ, ಶುದ್ಧವಾದ ಹಂಸ ಅಂದರೆ ಸ್ವಚ್ಛವಾಗಿರತಕ್ಕಂಥದ್ದಲ್ವ, ಅದಕ್ಕೆ ದ್ಯೋತಕಾರು. ಅದರಿಂದ ಹಂಸ ಅಂದರೆ ಶುದ್ಧನಾಗಿರತಕ್ಕಂಥವ, ಶುದ್ಧವಾದ ಜ್ಞಾನ, ಶುದ್ಧವಾದ ಆನಂದ. ಆದ್ದರಿಂದ ನಿನ್ನನ್ನು ಹಂಸ ಅಂತ ಕರೆಯುತ್ತಾರೆ. ಇಂತಹ ಶುದ್ಧ ಜ್ಞಾನಾನಂದಮಯನಾದ ನೀನು ನನಗೆ ಶುದ್ಧಿ ಕೊಡು, ನಾನು ಮಾಡುವ ಕರ್ಮದಲ್ಲಿ ಶುದ್ಧಿ ಕೊಡು, ನನ್ನ ವಿಚಾರದಲ್ಲಿ ಶುದ್ಧಿಯನ್ನು ಕೊಡು, ವಿಚಾರದಲ್ಲಿ ಅಜ್ಞಾನದ ಸಂಪರ್ಕ ಬರದಂತೆ ಶುದ್ಧವಾದ ಜ್ಞಾನ, ಶುದ್ಧವಾದ ಆನಂದ, ಅದಕ್ಕೆ ಕಾರಣವಾದ ಶುದ್ಧವಾದ ಕ್ರಿಯೆ ನನ್ನಿಂದ ಮಾಡಿಸುವಂತ ಹಂಸನನ್ನು ಪ್ರಾರ್ಥನೆ ಮಾಡಬೇಕಂತೆ. ಹೀಗೆ ಪ್ರಾರ್ಥನೆ ಮಾಡಿದರೆ ಮಾತ್ರ ಹಂತಿ ಸಂಸಾರಂ, ನಮ್ಮ ಸಂಸಾರವನ್ನು ನಾಶ ಮಾಡ್ತೀವಿ. ಯಾಕಂದರೆ ಸಂಸಾರ ಬೇರೆ ಏನೂ ಉಪಾಯ ಇಲ್ಲ. ಸಂಸಾರ ನಾವು ಕಡಿದುಕೊಂಡು ದಾಟಬೇಕಾದರೆ ಈ ಸಂಸಾರದಲ್ಲಿ ಕಟ್ಟಿದವನು ನೀನೇ, ನೀನೇ ಬಂಧಕ. ಸಂಸಾರದಲ್ಲಿ ನಮ್ಮನ್ನು ಬಂಧನ ಮಾಡಿದ್ದೀರಿ, ನೀನೇ ಕಟ್ಟು ಬಿಡಿಸಬೇಕು. ಬಂಧಕೋ ಭವಪಾಶಾಚ್ಯ ಮೌಚಕಃ, ನೀನೇ ಕಟ್ಟಿದವನು ನೀನೇ, ಆದ್ದರಿಂದ ಕಟ್ಟು ಬಿಡಿಸುವವನು ನೀನೇ. ನೀನಲ್ಲದೆ ಇನ್ನೊಬ್ಬರಿಗೆ ಇದನ್ನು ಬಿಡಿಸ್ಲಿಕ್ಕೆ ಬರಲ್ಲ. ಆದ್ದರಿಂದ ನಿನ್ನನ್ನು ಹಂಸ ಹಂಸ ಅಂತ ಕರೆಯುತ್ತಾ ಇದ್ದಾರೆ. ಹಂಸನಾಮಕನಾಗಿ ನನ್ನ ಈ ಸಂಸಾರದ ಕಟ್ಟು ಬಿಡಿಸಿ ನನ್ನನ್ನು ಉದ್ಧಾರ ಮಾಡು. ಯಾರನ್ನು ಉದ್ದೇಶಿಸಿ ಶ್ರಾದ್ದಾದಿಗಳನ್ನು ಮಾಡುತ್ತಾ ಇದ್ದೇನೋ ಆ ನನ್ನ ಮಾತಾಪಿತೃಗಳಿಗೂ ಕೂಡ ಆ ಸಂಸಾರದ ಕಟ್ಟನ್ನು ಬಿಡಿಸಿ ಅವರನ್ನು ಉದ್ಧಾರ ಮಾಡು ಅನ್ನುವ ಸ್ಮರಣೆ ಶ್ರಾದ್ದ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಹಂಸನ ನಾಮಸ್ಮರಣೆ ಮಾಡುತ್ತಾ ಈ ಅನುಸಂಧಾನ ಇರಬೇಕಂತ. ಹರಿ ಹಂಸ ಲೋಕತ್ರಯ ವಿಲಕ್ಷಣ. ಇಡೀ ಬ್ರಹ್ಮಾಂಡದಲ್ಲಿ ನಿನ್ನಂತೆ ಇರತಕ್ಕಂತಹ ವ್ಯಕ್ತಿ ಇನ್ನೊಬ್ಬನೇ ಇಲ್ಲ. ಲೋಕತ್ರಯ ವಿಲಕ್ಷಣ, ಎಲ್ಲ ಚೇತನರಿಂದ ನೀನು ವಿಲಕ್ಷಣನಾಗಿದ್ದೀವಿ. ಚೇತನರೆಲ್ಲ ಅಜ್ಞಾನಿಗಳು, ಚೇತನರೆಲ್ಲ ಅಲ್ಪಕ್ರಿಯ, ಅಲ್ಪಶಕ್ತಿ, ಎಲ್ಲವೂ ಅಲ್ಪ. ಆದರೆ ನೀನು ಸರ್ವಸಮರ್ಥ, ನೀನು ಪೂರ್ಣವಾದ ಜ್ಞಾನ, ಪೂರ್ಣವಾದ ಆನಂದ, ಪೂರ್ಣವಾದ ಶಕ್ತಿ, ಪೂರ್ಣವಾದ ಸಾಮರ್ಥ್ಯ, ಪೂರ್ಣವಾದ ಐಶ್ವರ್ಯ, ಪೂರ್ಣವಾದ ಕೀರ್ತಿ, ಎಲ್ಲ ಪರಿಪೂರ್ಣನಾದವನು ನೀನು. ಉಳಿದವರೆಲ್ಲ ಅಶಕ್ತರು, ಅಲ್ಪಜ್ಞಾನಿಗಳು, ಅಲ್ಪಶಕ್ತಿ ಉಳ್ಳವರು. ಆದ್ದರಿಂದ ಲೋಕತ್ರಯ ವಿಲಕ್ಷಣ, ಮೂರು ಲೋಕದಲ್ಲಿ ವಿಲಕ್ಷಣನಾಗಿ ಜಗತ್ತನ್ನು ಧರಿಸಿ ನಿಂತಿರತಕ್ಕಂಥವನಾಗಿದ್ದೀರಿ. ನಿಖಿಲ ಜಗದಾಶ್ರಯ, ಎಲ್ಲರಿಗೂ ಆಶ್ರಯ ನೀನೆ. ತ್ರಿವಿಧರಾಗಿರತಕ್ಕಂತಹ ಚೇತನರು ನಿನ್ನನ್ನು ದ್ವೇಷ ಮಾಡುವವರಿಗೂ ನೀನು ಆಶ್ರಯನೇ, ನಿನ್ನನ್ನು ಸ್ತೋತ್ರ ಮಾಡುವವರಿಗೂ ನೀನು ಆಶ್ರಯ. ನಿನ್ನ ಆಶ್ರಯ ಇಲ್ಲದೆ ಯಾವ ಚೇತನರಿಗೂ ಇರ್ಲಿಕ್ಕೆ ಬರಲ್ಲ. ಇಂತಹ ನಿಖಿಲ ಜಗದಾಶ್ರಯ, ಎಲ್ಲ ನಿನ್ನ ದ್ವೇಷ ಮಾಡುವವರಿಗೂ ಆಶ್ರಯ ಕೊಟ್ಟಿದ್ದೀಯಾದರೂ ಕೂಡ ನಿರಾಮಯ, ನಿನ್ನಲ್ಲಿ ಯಾವ ದೋಷ, ನೀನು ಯಾರನ್ನು ದ್ವೇಷದಿಂದ ನೋಡಲ್ಲ. ಯಾರನ್ನು ಹೇಗೆ ನೋಡಬೇಕೋ ಹಾಗೇ ನೋಡತಕ್ಕಂತಹ ನಿರ್ದುಷ್ಟ ಸ್ವಭಾವ ನಿನ್ನದಾಗಿರತಕ್ಕಂಥದ್ದಾಗಿದೆ. ಕಾರಣ ದಯದಿ ಸಂತೈಸು, ನನ್ನ ಮೇಲೆ ಕೂಡ ದಯ ತೋರಿಸು. ನನ್ನ ತಂದೆ ತಾಯಿಗಳು ನನಗೆ ಸಾಧನ ಶರೀರ ಕೊಟ್ಟು ಸಾಧನೆಗೆ ಹಚ್ಚಿದ್ದಾರೆ. ಕಾರಣ ಇಂತಹ ಸಾಧನ ಶರೀರದಿಂದ ಮಾಡಬೇಕಾದ ಕರ್ತವ್ಯಗಳು, ವೇದೋಕ್ತವಾದ ಕರ್ಮಗಳು, ಶ್ರೇಷ್ಠವಾದ ಈ ಸಾಧ್ಯಾದಿಗಳು ನನ್ನ ತಂದೆ ತಾಯಿಗಳನ್ನು ಉದ್ದೇಶಿಸಿ ಮಾಡುತ್ತಾ ಇದ್ದೇನೆ. ತಂದೆ, ನನ್ನ ಮೇಲೆ ದಯ ತೋರಿಸು, ನನ್ನ ತಂದೆ ತಾಯಿಗಳ ಮೇಲೆ ದಯ ತೋರಿಸು, ಸಂತೈಸು ಎಂದು ಪ್ರಾರ್ಥಿಪುರು. ಹೀಗೆ ಪ್ರಾರ್ಥನೆ ಮಾಡುತ್ತಾ ಮಧ್ಯ ಮಧ್ಯದಲ್ಲಿ, ಶ್ರಾದ್ದದ ಮಧ್ಯ ಮಧ್ಯದಲ್ಲಿ ಹೀಗೆ ಯಾವುದೋ ಒಂದು ಸ್ಮರಣೆ, ಯಾವುದೋ ಒಂದು ನಾಮಸ್ಮರಣೆ ಎಲ್ಲ ಮಾಡಿದರಂತೂ ಉತ್ತಮ ಆಯಿತು. ಒಂದು ಸಲ ಮಧ್ಯ ಮಧ್ಯದಲ್ಲಿ ಒಂದು ಕ್ರಿಯೆ ಮಾಡುವಾಗ ಹಯವದ ನಾಮ ಸ್ಮರಣೆ, ಮತ್ತೆ ಸ್ವಲ್ಪ ಹೊತ್ತು ಕ್ರಿಯೆ ಮಾಡಿದ ಕ್ರಿಯಾ ಮಧ್ಯದಲ್ಲಿ ಹರಿಯ ಸ್ಮರಣೆ, ಮತ್ತೆ ಕ್ರಿಯೆ ಮಾಡ್ತಾ ಕ್ರಿಯಾ ಮಧ್ಯದಲ್ಲಿ ಮತ್ತೆ ದತ್ತಾತ್ರೇಯನ ಸ್ಮರಣೆ. ಹೀಗೆ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಭಗವಂತನ ರೂಪಗಳನ್ನು ಸ್ಮರಣೆ ಮಾಡ್ತಾ ಆ ರೂಪ ಅವತಾರದಲ್ಲಿ ತೋರಿಸಿದ ದಯೆಯನ್ನು ಸ್ಮರಣೆ ಮಾಡ್ತಾ ನನ್ನ ಮೇಲೂ ದಯ ತೋರಿಸು, ಉದ್ಧಾರ ಮಾಡು ಅಂತ ಪ್ರಾರ್ಥಿಸ್ತಾ ಸಂತೈಸು ಎಂದು ಪ್ರಾರ್ಥಿಸುವುದು. ಹೀಗೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಶ್ರಾದ್ದಾದಿಗಳನ್ನು ಮಾಡಿದಾಗ ಆ ಶ್ರಾದ್ದ ಸಫಲವಾಗ್ತದೆ. ಅದನ್ನು ಹೀಗೆ ಸ್ಮರಿಸಬೇಕು ಅನ್ನುವ ವಿಧಾನವನ್ನು ದಾಸರಾಯರು ಈ ಪದ್ಯದಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಮುಂದಿನ ಪದ್ಯದ ಚಿಂತನೆ ಮತ್ತೆ ನಾಳೆ ಮುಂದುವರೆಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.